ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರನ್ನೂ ಕೂಡ ನನ್ನ ಟೆರೆಸ್ ಗಾರ್ಡನ್ಗೆ ಸ್ವಾಗತಿಸ್ತೀನಿ. ನೀವು ಟೆರೆಸ್ನಲ್ಲಿ ನಿಂಬೆಹಣ್ಣಿನ ಗಿಡನ ಬೆಳೆಸಬೇಕು ಅಂತ ಇಷ್ಟ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ನಿಂಬೆಹಣ್ಣಿನ ಗಿಡವನ್ನು ಟೆರೆಸ್ನಲ್ಲಿ ಯಾವ ತರಹ ಕೇರ್ ಮಾಡಬೇಕು, ಗೊಬ್ಬರ ಮತ್ತು ಮಣ್ಣನ್ನು ಯಾವ ರೀತಿ ಹಾಕಬೇಕು, ನೀರು ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಸರಿಯಾಗಿ ಕೇರ್ ಮಾಡಿದ್ರೆ ಮನೆಯಲ್ಲಿ ನಿಂಬೆಹಣ್ಣಿನ ಒಂದು ಗಿಡ ಇದ್ದರೆ ಸಾಕು, ಅದು ವರ್ಷ ಪೂರ್ತಿ ಹಣ್ಣನ್ನು ಬಿಡುತ್ತೆ. ಮಾರ್ಕೆಟ್ನಿಂದ ಕೊಂಡ್ಕೊಳ್ಳುವಂತಹ ಅಗತ್ಯತೆಯೇ ಇರೋದಿಲ್ಲ. ನೋಡಿ, ಈ ಗಿಡನ ನಾನು ಟೆರೆಸ್ನಲ್ಲಿ ಬೆಳೆಸ್ತಾ ಇದ್ದೀನಿ. ಈ ಗಿಡನ ನಾನು ನರ್ಸರಿಯಿಂದ ತಂದು ಸುಮಾರು 2 ವರ್ಷ ಆಯಿತು. ಈಗ ತುಂಬ ನಿಂಬೆಹಣ್ಣುಗಳನ್ನು ಬಿಟ್ಟಿದೆ ಮತ್ತು ಸಣ್ಣ ಸಣ್ಣ ಕಾಯಿಗಳು ಕೂಡ ತುಂಬ ಇದೆ. ಎಲೆಗಳು ಗ್ರೀನಿಶ್ ಆಗಿದೆ, ತುಂಬ ಹೆಲ್ದಿಯಾಗಿದೆ ಗಿಡದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಕಾಯಿಗಳಿದೆ, ಹಣ್ಣುಗಳಿದೆ. ನೋಡಿ ಹೇಗಿದೆ ನಿಂಬೆಹಣ್ಣಿನ ಗಿಡ ಮತ್ತು ನಿಂಬೆಹಣ್ಣುಗಳು. ನಿಂಬೆಹಣ್ಣಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದೆ ಮತ್ತು ರುಚಿಗೂ ಕೂಡ ಇದು ಹೆಸರುವಾಸಿಯಾಗಿದೆ. ಆಯುರ್ವೇದದಲ್ಲೂ ಕೂಡ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಇ ತುಂಬ ಇದೆ. ಅಲ್ಲದೆ ಕ್ಯಾಲ್ಶಿಯಂ, ಐರನ್ ಇನ್ನೂ ಮುಂತಾದಂತಹ ಪೋಷಕಾಂಶಗಳು ಹೇರಳವಾಗಿದೆ. ಆರೋಗ್ಯಕ್ಕೆ ಇದರ ಸೇವನೆ ಬಹಳ ಒಳ್ಳೆಯದು. ಇದನ್ನು ಉಪ್ಪಿನಕಾಯಿ, ಜ್ಯೂಸು ಮತ್ತು ಎಲ್ಲ ಅಡುಗೆಗಳಲ್ಲೂ ಕೂಡ ನಿಂಬೆಹಣ್ಣನ್ನು ನಾವು ಉಪಯೋಗವನ್ನು ಮಾಡ್ಕೊಳ್ತೀವಿ. ಅಲ್ಲದೆ ಇದರಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ, ತೂಕವನ್ನು ಇಳಿಸೋದಕ್ಕೆ, ರಕ್ತದೊತ್ತಡವನ್ನು ನಿಯಂತ್ರಿಸೋದಕ್ಕೆ, ಜೊತೆಗೆ ಹೃದಯ ಸಂಬಂಧಿ ರೋಗಗಳಿಗೆ ನಿಂಬೆಹಣ್ಣು ಬಹಳ ಉಪಯುಕ್ತ. ಇದರಿಂದಾಗೇ ಜನರು ತಮ್ಮ ಮನೆಯ ಟೆರೆಸ್ ಮೇಲ್ಗಡೆ, ಬಾಲ್ಕನಿ ಅಥವಾ ತಮ್ಮ ಗಾರ್ಡನ್ಗಳಲ್ಲಿ ಈ ನಿಂಬೆಹಣ್ಣಿನ ಗಿಡಗಳನ್ನು ಬೆಳೆಸೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಗಿಡವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಕೆಲ ಸ್ನೇಹಿತರು ಈ ಗಿಡದ ಕೆಲವು ತೊಂದರೆಗಳನ್ನು ನನ್ನ ಬಳಿ ಹೇಳ್ಕೊಂಡ್ರು. ಏನು ಅಂದರೆ, ತುಂಬ ವರ್ಷಗಳಾಯಿತು ಗಿಡ ನೆಟ್ಟು, ಹೂವು ಮತ್ತು ಕಾಯಿಗಳು ಬರ್ತಾ ಇಲ್ಲ. ಅಲ್ಲದೆ ಹೂ ಬರುತ್ತೆ, ಆದರೆ ಹೀಚು ಆಗೋಕ್ಕಿಂತ ಮುಂಚೆನೇ ಉದುರಿ ಹೋಗುತ್ತೆ ಅಂತ. ಇದಕ್ಕೇನು ಹೆಚ್ಚು ಚಿಂತಿಸಬೇಕಾಗಿಲ್ಲ. ನಿಂಬೆ ಗಿಡ ಬೇಗ ಹೂವು ಮತ್ತು ಕಾಯನ್ನು ಬಿಡೋದಕ್ಕೆ ಏನು ಕೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಈ ತರಹ ಕೇರ್ ಮಾಡಿದ್ರೆ ನಿಮ್ಮ ನಿಂಬೆ ಹಣ್ಣಿನ ಗಿಡನೂ ಕೂಡ ಸಾಕಷ್ಟು ಹಣ್ಣುಗಳನ್ನು ಬಿಡುತ್ತೆ. ಈ ನಿಂಬೆ ಗಿಡನ ಟೆರೆಸ್ನಲ್ಲಿ ನಾನು ಗ್ರೋ ಬ್ಯಾಗ್ನಲ್ಲಿ ಬೆಳೆಸ್ತಾ ಇದ್ದೀನಿ. ಈ ಗಿಡಕ್ಕೆ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ತೆಗೆದುಕೋಬೇಕು. ಎಟ್ಲೀಸ್ಟ್ ಅಂದ್ರೂ 14ರಿಂದ 18 ಇಂಚು ದೊಡ್ಡ ಪಾಟನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಈ ಗಿಡದ ರೂಟ್ಸು ತುಂಬ ಡೀಪಾಗಿ ಹೋಗೋದಿಲ್ಲ, ಆದರೆ ಹಾರಿಸಾಂಟಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ಪಾಟ್ನಲ್ಲಿ ನೀರು ಹೊರ ಹೋಗೋದಕ್ಕೆ ಡ್ರೈನೇಜ್ ಹೋಲ್ಸು ಇರಲೇಬೇಕು. ನಿಂಬೆ ಗಿಡ ಯಾವುದೇ ರೀತಿಯ ಮಣ್ಣಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತೆ, ಆದರೆ ಮಣ್ಣು ಸ್ವಲ್ಪ ಫಲವತ್ತಾಗಿರಬೇಕು ಮತ್ತು ಅಸಿಡಿಕ್ ಆಗಿರಬೇಕು. ಪ್ರಾರಂಭದಲ್ಲಿ ಗಿಡವನ್ನು ಪಾಟ್ಗೆ ಹಾಕಬೇಕಾದ್ರೆ ಸಡಿಲ ಮತ್ತು ಪೋಷಕಾಂಶಯುಕ್ತ ಮಣ್ಣನ್ನು ಹಾಕಬೇಕು. ಇದರಿಂದ ಬೇರುಗಳು ಗಟ್ಟಿಯಾಗಿರುತ್ತೆ ಮತ್ತು ಕಾಯಿಗಳು ಕೂಡ ಹೆಚ್ಚು ಸಿಗುತ್ತೆ. ಅದರಿಂದ ಗಿಡಕ್ಕೆ 40% ಮಣ್ಣು, 30% ಗೊಬ್ಬರ, 20% ಕೋಕೋಪೀಟನ್ನು ಮತ್ತು 10% ಮರಳನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಅಥವಾ ಸಾಸಿವೆ ಹಿಂಡಿಯನ್ನು ಮಿಕ್ಸ್ ಮಾಡಿಬಿಟ್ರೆ ಗಿಡಕ್ಕೆ ಫಂಗಸ್ ಆಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಬೇವಿನ ಎಲೆ ಇದ್ದರೆ ಅದನ್ನು ಕೂಡ ಮಣ್ಣಿಗೆ ಮಿಕ್ಸ್ ಮಾಡಬಹುದು. ನೀವು ನಿಂಬೆ ಗಿಡವನ್ನು ಟೆರೆಸ್ನಲ್ಲಿ ಬೆಳೆಸಬೇಕು ಅಂತ ಇದ್ದರೆ ಅದಕ್ಕೆ ಲೊಕೇಶನ್ ಬಹಳ ಮುಖ್ಯ. ಯಾಕೆಂದರೆ ಎಲ್ಲ ಸಿಟ್ರಸ್ ಗಿಡಗಳಿಗೆ ನೇರ ಸೂರ್ಯನ ಬೆಳಕು ತುಂಬ ಅಗತ್ಯ. ಪ್ರತಿದಿನ ಕನಿಷ್ಠ 6ರಿಂದ 7 ಗಂಟೆ ನೇರ ಬಿಸಿಲು ಬೇಕೇ ಬೇಕು. ಸೂರ್ಯನ ಬೆಳಕು ಕಡಿಮೆ ಆಗಿಬಿಟ್ರೆ ಗಿಡದ ಗ್ರೋತ್ ಕೂಡ ಕಡಿಮೆ ಆಗಿಬಿಡುತ್ತೆ. ಅಲ್ಲದೆ ಹೂಗಳು ಕಡಿಮೆ ಆಗುತ್ತೆ, ಆದರೆ ಎಲೆ ಹೆಚ್ಚಾಗುತ್ತೆ ಮತ್ತು ಕಾಯಿಗಳು ಗಿಡದಲ್ಲಿ ಬರೋದೇ ಇಲ್ಲ. ನೀರಿನ ಬಗ್ಗೆ ಹೇಳೋದಾದರೆ ಗಿಡಕ್ಕೆ ಕನ್ಸಿಸ್ಟೆಂಟ್ ವಾಟ್ರಿಂಗನ್ನು ಹಾಕಬೇಕು. ಅಂದರೆ ಹೆಚ್ಚು ನೀರನ್ನು ಹಾಕಬಾರ್ದು ಮತ್ತು ಕಡಿಮೆ ನೀರನ್ನು ಕೂಡ ಹಾಕಬಾರ್ದು. ಆದರೆ ಮಣ್ಣು ಮಾತ್ರ ಯಾವಾಗಲೂ ಹಸಿಯಾಗಿರಬೇಕು.
ಮತ್ತು ಮಣ್ಣು ಒಣಗಿದ ನಂತರವೇ ನೀರನ್ನು ಹಾಕಿ ಹೆಚ್ಚು ನೀರು ಹಾಕಿಬಿಟ್ರೆ ಬೇರುಗಳು ಕೊಳೆತು ಹೋಗುವಂತಹ ಅಪಾಯ ಇರುತ್ತೆ. ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಆಲ್ಟರ್ನೇಟ್ ಡೇಸಲ್ಲಿ ನೀರನ್ನು ಹಾಕಲೇಬೇಕು. ನಿಂಬೆ ಗಿಡ ಹೆವಿ ಫೀಡ್, ಆದ್ದರಿಂದ ತಿಂಗಳಿಗೊಮ್ಮೆ ಯಾವುದಾದ್ರೂ ಗೊಬ್ಬರ ಅಂದರೆ ನೈಸರ್ಗಿಕ ಗೊಬ್ಬರ ಹಾಕಿದ್ರೆ ತುಂಬ ಒಳ್ಳೆಯದು. ನೈಟ್ರೋಜನ್, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಹೆಚ್ಚಿರುವಂತಹ ಗೊಬ್ಬರವನ್ನು ಗಿಡಕ್ಕೆ ಹಾಕಬೇಕು. ಹಸು ಗೊಬ್ಬರ, ಬಾಳೆಹಣ್ಣು ಅಥವಾ ಈರುಳ್ಳಿ ಸಿಪ್ಪೆ ಗೊಬ್ಬರ ಹಾಕಿಬಿಟ್ರೆ ಹೂವು ಮತ್ತು ಕಾಯಿಗಳು ಗಿಡದಲ್ಲಿ ಹೆಚ್ಚಾಗುತ್ತೆ. ಎಪ್ಸಮ್ ಸಾಲ್ಟನ್ನು ಕೂಡ ಹಾಕಬಹುದು. ಇದರಲ್ಲಿ ಮೆಗ್ನೀಷಿಯಂ ಹೆಚ್ಚಿರೋದ್ರಿಂದ ಹೂವು ಮತ್ತು ಕಾಯಿ ಕಟ್ಟಲು ಇದು ಸಹಾಯವನ್ನು ಮಾಡುತ್ತೆ. ಆದ್ದರಿಂದ 1 ಲೀಟ್ರ್ ನೀರಿಗೆ 1 ಚಮಚ ಎಪ್ಸಮ್ ಸಾಲ್ಟನ್ನು ಮಿಕ್ಸ್ ಮಾಡಿಬಿಟ್ಟು 15 ದಿನಕ್ಕೊಮ್ಮೆ ಗಿಡಕ್ಕೆ ಸಿಂಪಡಿಸಿದ್ರೆ ಗಿಡ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಇನ್ನೊಂದು ನೈಸರ್ಗಿಕ ಗೊಬ್ಬರವನ್ನು ನೀವು ಹಾಕಬಹುದು. ಅದು ಯಾವುದು ಅಂದರೆ ಬೆಲ್ಲ, ಮೊಸರು ಮತ್ತು ಬಾಳೆಹಣ್ಣನ್ನು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು 2 ದಿನ ಫರ್ಮೆಂಟ್ ಮಾಡಿ ನಂತರ ಸ್ವಲ್ಪ ನೀರನ್ನು ಅದಕ್ಕೆ ಬೆರೆಸ್ಕೊಂಡು ಗಿಡಕ್ಕೆ ಹಾಕಬೇಕು. ಇದರಿಂದ ಮಣ್ಣಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೆಚ್ಚಾಗಿ ಗಿಡನೂ ಕೂಡ ಹೆಚ್ಚು ಕಾಯಿಗಳನ್ನು ಬಿಡುತ್ತೆ. ಸಾಮಾನ್ಯವಾಗಿ ನಿಂಬೆಹಣ್ಣಿನ ಗಿಡಗಳಿಗೆ ಕೀಟಗಳು ಅಟ್ಯಾಕ್ ಮಾಡ್ತವೆ. ಆಗ ಎಲೆಗಳ ಮೇಲೆ ಬೇವಿನೆಣ್ಣೆ ಅಥವಾ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಅದನ್ನು ನೀರಿನಲ್ಲಿ ನೆನೆಸಿ ಅದನ್ನು ಗಿಡದ ಬೇರುಗಳಿಗೆ ಮತ್ತು ಎಲೆಗಳ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಕೀಟಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು 7ರಿಂದ 10 ದಿನಕ್ಕೊಮ್ಮೆ ಇದನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಕೀಟಗಳನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬಹುದು. ಅಥವಾ ಇದ್ದಿಲು ಪುಡಿಯನ್ನು ಗಿಡದ ಮೇಲೆ ಸ್ವಲ್ಪ ಉದುರಿಸಿದ್ರೂ ಕೂಡ ಕೀಟಗಳನ್ನು ಅವಾಯ್ಡ್ ಮಾಡಬಹುದು. ಗಿಡ 2 ಅಥವಾ 3 ಅಡಿ ಎತ್ತರಕ್ಕೆ ಬೆಳೀತಾ ಇದ್ದರೆ ಅದರ ಮೇಲ್ಭಾಗವನ್ನು ಕಟ್ ಮಾಡಿಬಿಡಬೇಕು. ಇದರಿಂದ ಗಿಡ ಸ್ವಲ್ಪ ದಟ್ಟವಾಗಿ ಬರುತ್ತೆ. ಗಿಡವನ್ನು ಪ್ರೌನಿಂಗ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟೇ. ಒಣಗಿ ಹೋದಂತಹ ಮತ್ತು ದುರ್ಬಲ ಕೊಂಬೆಗಳನ್ನು ಕಟ್ ಮಾಡ್ತಾ ಇರಬೇಕು. ಇದರಿಂದ ಹೊಸ ಚಿಗುರುಗಳು ಚೆನ್ನಾಗಿ ಬೆಳೆಯುತ್ತೆ. ಗಿಡಕ್ಕೆ ಮಲ್ಚಿಂಗ್ ಮಾಡೋದು ಕೂಡ ತುಂಬ ಒಳ್ಳೆಯದೇ. ಯಾವುದಾದ್ರೂ ಆರ್ಗ್ಯಾನಿಕ್ ವಸ್ತುಗಳಿಂದ ಗಿಡಕ್ಕೆ ಮಲ್ಚಿಂಗನ್ನು ಮಾಡಿದ್ರೆ ಪಾಟ್ನಲ್ಲಿ ನೀರು ಆವಿಯಾಗೋದಿಲ್ಲ ಮತ್ತು ಅವುಗಳು ಮಣ್ಣು ಮತ್ತು ನೀರಿನಲ್ಲಿ ಕೊಳೆತ್ಬಿಟ್ಟು ಗಿಡಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಅವುಗಳು ಒದಗಿಸುತ್ತೆ ಮತ್ತು ಮಣ್ಣಲ್ಲಿ ಕಳೆ ಬರೋದೇ ಇಲ್ಲ. ನೋಡಿ, ನಾನು ಗಿಡಕ್ಕೆ ಇದ್ದಿಲು ಮತ್ತು ತೆಂಗಿನ ನಾರನ್ನು ಬಳಸ್ಕೊಂಡು ಗಿಡಗಳಿಗೆ ಮಲ್ಚಿಂಗನ್ನು ಮಾಡಿದ್ದೀನಿ. ಈ ರೀತಿ ನೀವು ನಿಂಬೆ ಗಿಡನ ಕೇರ್ ಮಾಡಿದ್ರೆ ನಿಂಬೆ ಗಿಡ 2 ಅಥವಾ 3 ವರ್ಷಗಳಲ್ಲಿ ಹಣ್ಣುಗಳನ್ನು ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ನೀವು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.